ರೆಡ್ಡು ಸೋಲಾರು, ಬ್ಲೂ ಗೀಸರು. ಸರಿನಾ? ಯಾವುದೇ ಒಂದು ನೀನು ಆನ್ ಮಾಡ್ಕೋಬೇಕು ಅಂತಂತಂದರೆ ಇದ್ ಕಡೆ ತಿರುಗಿಸ್ಕೋಬೇಕು ನಾವು. ಯಾವುದೇ ಒಂದು ಆಫ್ ಮಾಡಬೇಕು ಅಂತಂದ್ರು ಇದ್ ಕಡೆ ತಿರುಗಿಸ್ಕೋಬೇಕು ನಾವು. ಸರಿನಾ? ಆಫ್ ಅಂದರೆ ರೈಟ್, ಆನ್ ಅಂದರೆ ಲೆಫ್ಟ್. ಸರಿನಾ? ಒಂದು ಆನ್ ಇದ್ದಾಗ ಇನ್ನೊಂದು ಆಫ್ ಆಗಿರಬೇಕು ಯಾವಾಗ್ಲೂ. ಅಂದ್ರೆ ಗೀಸರ್ ಸೋಲಾರ್ ಆನ್ ಇದ್ದಾಗ ಗೀಸರ್ ಆಫ್ ಆಗಿರ್ಬೇಕು, ಗೀಸರ್ ಆನ್ ಇದ್ದಾಗ ಸೋಲಾರ್ ಆಫ್ ಆಗಿರ್ಬೇಕು. ಇದು ಸೋಲಾರ್ ಯಾಕೆ ರೆಡ್ ಕಲರ್ ಇದೆ ಅಂದ್ರೆ ಸನ್ನು ರೆಡ್ ಕಲರ್ ಇರುತ್ತೆ. ಗೀಸರ್ ಗಿ ಬ್ಲೂ ಆತರ, ಗೀಸರು ಬ್ಲೂ, ಸೋಲಾರು ಸನ್ನು ರೆಡ್ ಕಲರ್ ಇರುತ್ತೆ ಹಂಗೆ. ಸರಿನಾ? ಇದು ಹೆಂಗೆ ಅಂತ ಗೊತ್ತಾಯ್ತು. ಯಾಕೆ ಒಂದು ಆನ್ ಇದ್ದಾಗ ಒಂದು ಆಫ್ ಆಗಿರ್ಬೇಕಂತಂದ್ರೆ ನೀವು ಎರಡರಿಂದ ಸಪ್ಲೈ ಆಗ್ತಿರುತ್ತೆ. ಒಂದು ಅಕಸ್ಮಾತ್ ನೀವು ಎರಡು ಆನ್ ಮಾಡಿದಾಗ ಒಂದು ಆಪ್ರೇಟರ್ ಇರಬಲ್ಲ, ಅದರಿಂದ ತಣ್ಣೀರು ಮಾತ್ರ ಬರ್ತಿರುತ್ತೆ. ಸೊ ನಿಂಗೆ ಬಿಸಿನೀರು ಎಷ್ಟು ಬೇಕು ಅಷ್ಟು ಫುಲ್ ಬಿಸಿ ಬರಲ್ಲ. ಒಂದು ಬಿಸಿ ಮಾಡ್ತಿದ್ರು ಇನ್ನೊಂದು ಥಂಡಿ ಆಗ್ಬಿಟ್ಟು ನೀರು ಕೊನೆಗೆ ಬಿಸಿ ಆಗಲ್ಲ. ಅದಕ್ಕೆ ಒಂದು ಆನ್ ಇದ್ದಾಗ ಒಂದು ಆಫ್ ಇರಬೇಕು. ನಾನೇನು ಹೇಳಿದ್ದು, ಇದ್ ಕಡೆ ಅಂತಂದ್ರೆ ಆನು, ಇದ್ ಕಡೆ ಅಂತ ಆಫ್. ಯಾಕೆ ಅಂತಂದ್ರೆ ಆ ಕಡೆ ಅಂತಂದ್ರೆ ಮನೆಯಿಂದ ಹೊರಗಡೆ ಹೋದಂಗೆ ಆಯ್ತಾ, ಮನೆಯಿಂದ ಹೊರಗಡೆ ಹೋದ್ರೆ ಆಫ್, ಅದು ಈ ಕಡೆ ಅಂದ್ರೆ ಮನೆ ಒಳಗಡೆ ಬರೋದು. ಈಗ ನಾವು ಮೇನ್ ಡೋರ್ ಹೆಂಗಪ್ಪ, ಮೇನ್ ಡೋರ್ ಈ ಕಡೆಗೆ ಬಂದ್ರೆ ಇದು ಆನು, ಹೊರಗಡೆ ಆ ಕಡೆ ತಿರ್ಸಿದ್ರೆ ಅದು ಮನೆಯಿಂದ ಹೊರಗಡೆ ಹೋದಂಗೆ. ಕರೆಕ್ಟಾಗಿ ನಿಂಗೆ ಗ್ಯಾಪ್ನ ಹಿಡ್ಕೊಡೋ ಥರ ಮಾಡ್ತಿದ್ದೀನಿ ನಾನು. ನೋಡಿ ನೋಡ, ಮನೆ ಒಳಗಡೆ ಬರ್ತಾ ಇದಾರೆ, ಇದು ಆನ್ ಆಯ್ತು. ಆನ್ ಆಯ್ತು. ನೋಡು, ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಆ ಕಡೆ ಆಫ್ ಆಯ್ತಾ. ಹಿಂಗಂತಂದ್ರೆ ಆಫ್. ನೋಡು, ಮನೆಯಿಂದ ಹೊರಗಡೆ ಹೋದಂಗ ಅದು ಆ ಕಡೆಗೆ ಹಿಂಗೆ, ಆ ಕಡೆ ನೇಲ್ಗಿರಿ ಮರ ಹತ್ರ ಅಷ್ಟೇ. ಅಷ್ಟೇ. ಲಾಸ್ಟಿಗೆ ಬಂತು. ಇವಾಗ ಇದು ಆನಲ್ಲಿ ಐತೆ ನೋಡಿ, ನನ್ ಕೈ ಮಾಡಕ್ ಆಗ್ತಿಲ್ಲ. ಆನಲ್ಲಿ ಐತೆ, ನಾನು ಇದ್ ಕಡೆ ತಿರುಗಿಸಿದಾಗ್ಲೇ ಆಫ್ ಆಗೈತೆ. ಅಂದ್ರೆ ಇದು ಆನಲ್ಲಿ ಐತೆ, ಇದು ಆಫ್ ಅಲ್ಲಿ ಐತೆ. ಇದು ಸೋಲಾರ್ದು ಇವಾಗ ಸದ್ಯಕ್ಕಿರೋದು. ಅಲ್ಲಿ ಸ್ವಿಚ್ ಆನ್ ಮಾಡ್ಬಿಟ್ಟು ಆಚ ಕಡೆ ನಿನ್ ಗೀಸರ್ ಬರ್ಬೇಕಂತಂದ್ರೆ ಇದನ್ನ ಇದ್ ಕಡೆ ಫುಲ್ ತಿರುಗಿಸ್ಬಿಡ್ಬೇಕು, ಆಫ್ ಮಾಡ್ಬಿಟ್ಟು ಇದನ್ನ ಆನ್ ಮಾಡ್ಕೋಬೇಕು. ಅಲ್ಲ, ಒಂದ್ ನಿಮಿಷ, ಸ್ವಿಚ್ ಆನ್ ಮಾಡೋದು ಗೀಸರ್ಗೆ ಸೋಲಾರ್ಗೆ, ಅದು ಸ್ವಿಚ್ ಆನ್ ಮಾಡೋದು ಗೀಸರ್ಗೆ, ಅದು ಆಫ್ ಆಗಿದ್ರೆ ಸೋಲಾರ್ ಬರುತ್ತೆ. ಆಫ್ ಆಗಿದ್ದು ಇಲ್ಲಿ ಆನ್ ಆಗಿರ್ಬೇಕು. ನಾನು ಅದನ್ನ ಹೇಳಿದ್ದು, ಹೊರಗಡೆ ಸ್ವಿಚ್ ಆಫ್ ಆಗಿ ಇಲ್ಲಿ ಆನ್ ಆಗಿದ್ರೆ ಸೋಲಾರ್. ಆಚೆ ಇದಕ್ಕೂ ಯಾವ್ದಕ್ಕೂ ಸಂಬಂಧ ಇಲ್ಲ. ಆ ಕಡೆ ಇದು ಬರೀ ಗೀಸರಿಗೆ ಮಾತ್ರ ಅದು ಸಂಬಂಧಪಟ್ಟಿದ್ದು. ಒಟ್ಟು ಆಚೆ ಕಡೆ ಲೈಟ್ಗೂ ಸೋಲಾರ್ ಸಂಬಂಧನೇ ಇಲ್ಲ. ಅದು ಆನ್ ಮಾಡ್ಬಿಟ್ಟು ಗೀಸರ್ ಆನ್ ಮಾಡಿದಾಗ ನೀರು ಬಿಸಿ ಬರ್ತಿಲ್ಲ ಅಂತಂದ್ರೆ ಅಲ್ಲಿ ಆಫ್ ಆಗೈತೆ ಅಂತ ಅಲ್ಲಿ ಆನ್ ಮಾಡ್ಕೋಬೇಕು. ಗೊತ್ತಾಯ್ತು, ಅಷ್ಟೇನೆ. ಸರಿನಾ? ಅದು ಬ್ಲೂ ಕಲರ್ದು ಆನ್ ಮಾಡಿದ್ರು ಬಿಸಿ ಬರ್ತಿಲ್ಲ ಅಂತಂದ್ರೆ ಅಲ್ಲಿ ಆಫ್ ಆಗೈತೆ ಅಂತ ಅರ್ಥ ಅಷ್ಟೇ. ಬ್ಲೂ ಗೀಸರ್ ಬ್ಲೂ ಗ್ಯೂ ಅನ್ನಂಗೆ. ಗೊತ್ತಾ? ನಾನು ಆಫ್ ಮಾಡಿದ್ದೆ ನೀರು, ಸೋಲಾರ್ ಆಫ್ ಆಗೈತೆ. ಗೀಸರ್ ಆನ್ ಮಾಡ್ಕೋಬಹುದು ನೋಡಿ. ಗೀಸರ್ ಆನ್ ಆಯ್ತು, ನೀರು ಬರ್ತೈತೆ. ಒಂದು ಆಫ್ ಆಗಿ ಒಂದು ಆನ್ ಆದ್ರೆ ಇನ್ನೊಂದು ಆಫ್ ಆಗಿರ್ಬೇಕು ಆಯ್ತಾ. ಅಲ್ಲಿ ಆನ್ ಆಗಿಲ್ಲ, ಅದಕ್ಕೆ ನೀರು ಖಾಲಿ ಆಯ್ತು. ಅದು ಸೌಂಡ್ ಬರ್ತಿಲ್ಲ ಗೀಸರ್. ಅಲ್ಲಿ ಆಚೆ ಆನ್ ಮಾಡಿದಾಗ ಗೀಸರ್ ಸೌಂಡ್ ಬರುತ್ತೆ. ಅಲ್ಲಿ ಆಚೆ ಆನ್ ಮಾಡಿದಾಗ ಅಲ್ಲಿ ರೆಡ್ ಕಲರ್ ಲೈಟ್ ಹತ್ತುತ್ತೆ. ಆಚೆಯಿಂದ ಇದ್ ಮಾಡ್ರೆ ಅಲ್ಲಿ ಎರಡು ಲೈಟ್ ಇವಾಗ ಸದ್ಯಕ್ಕೆ ನಾನು ಸೋಲಾರ್ ಆನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸೋಲಾರ್ ಆನ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ಗೀಸರ್ ಆಫ್ ಆಗಿರ್ಬೇಕು. ಹೌದು, ಆಫ್ ಅಂತಂದೇನು ಲಾಸ್ಟ್ ಟರ್ನ್ ಮಾಡಿ. ಹೌದು, ಸೊ ಫುಲ್ ಟರ್ನ್ ಮಾಡಿದೆ. ಹೌದು, ಗೀಸರ್ ಆಫ್ ಆಯ್ತು. ಇವಾಗ ಸೋಲಾರ್ ಆನ್ ಮಾಡ್ಕೋಬೇಕು. ಸೋಲಾರ್ನ ಆನ್ ಮಾಡ್ಬೇಕು ಅಂದ್ರೆ ಇದ್ ಕಡೆಗೆ ಲೆಫ್ಟ್ ಟರ್ನ್. ಅಂದ್ರೆ ಮನೆ ಒಳಗ್ ಬರ್ತಾವ್ರ ಹಿಂಗೆ. ನೀರ್ ಬಂತ ನೋಡ್ಬೋದ ನೀರು. ಇವಾಗ ನೀರ್ ಮುಟ್ಟಿದ್ರೆ ಬಿಸಿ ಆಗುತ್ತೆ. ನೀರ್ ಮುಟ್ರೆ ಬಿಸಿಯಾಗಿರುತ್ತೆ. ಸರಿ, ಆಫ್ ಮಾಡಿ. ಇದು ಮೌಸಿನಿ ನೋಡ್ರಿ. ಇದನ್ನ ಇಷ್ಟೊತ್ತರ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದು ಮರ್ಯಾದೆ ಮೌಸೆ ಅವರು. ಇಷ್ಟೊತ್ತರ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದು ಪಿಂಕ್ ಕಲರ್ ನೈಟ್ ಹಾಕೊಂಡ್ರು ಮಂಜಮ್ಮ. ಬಿಸಿ ಆಗೈತಾ? ಇಬ್ರು ಪಿಂಕ್ ಹಾಕೊಂಡಿದ್ದಾರೆ ನೋಡಿ. ಅದಕ್ಕೆ ಇಬ್ರು ಪಿಂಕ್ ಹಾಕೊಂಡವ್ರೆ ನೋಡಿ. ಇವನೇ ಇಷ್ಟೊತ್ತರ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದು ನಮಗೆ.